ಹೊಸಬೆಟ್ಟು ವೆಟ್ವೆಲ್ 4ನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ತಾಂತ್ರಿಕ ಸಮಸ್ಯೆಗಳಿದ್ದು ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು। ಈ ಸಂದರ್ಭ ಅಲ್ಲಿನ 3 ಪಂಪ್ಗಳಲ್ಲಿ 2 ಪಂಪ್ಗಳು ಹಾಳಾಗಿದ್ರೆ ಒಂದು ಮಾತ್ರ ದುರಸ್ತಿಗೊಂಡಿದೆ। ಪಂಪ್ ಹಾಳಾದ ಸಂದರ್ಭ ಒಳಚರಂಡಿ ನೀರನ್ನು ಶುದ್ಧೀಕರಿಸದೆ ನೇರವಾಗಿ ತೋಡಿಗೆ ಬಿಡಲಾಗ್ತಾ ಇದೆ। ಇದರಿಂದ ದುರ್ವಾಸನೆ ಬರ್ತಾ ಇದ್ದು ಮನೆಯಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಅಂತ ಸ್ಥಳೀಯರು ದೂರಿದರು। ಇನ್ನು ಸ್ಥಳದಲ್ಲಿದ್ದ ಕುರ್ಸೆಂಪ್ ಹಾಗೂ ಪಾಲಿಕೆ ಅಧಿಕಾರಿಗಳಿಗೆ ಸಮಸ್ಯೆ ಪರಿಹರಿಸುವಂತೆ ಶಾಸಕರು ಸೂಚಿಸಿದ್ರು ಅಲ್ಲದೆ ಒಳಚರಂಡಿ ಕಲ್ಮಶವನ್ನ ನೇರವಾಗಿ ತೋಡಿಗೆ ಬಿಡದೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿ ಬಿಡಬೇಕು ಅಂತ ಆಗ್ರಹಿಸಿದ್ರು। ತಕ್ಷಣವೇ ಅಧಿಕಾರಿಗಳು 3 ಹೆಚ್ಚುವರಿ ಪಂಪ್ ಅನ್ನು ಒದಗಿಸುವಂತಹ ಭರವಸೆಯನ್ನು ವ್ಯಕ್ತಪಡಿಸಿದ್ರು। ಇರುವಂತಹ 3 ಪಂಪ್ ಸಹ ಹಳೆ ಪಂಪ್ ಆದ ಕಾರಣ ಅದರಲ್ಲಿ ಒಂದು ಪಂಪ್ ಕಂಪ್ಲೀಟ್ ಕೆಟ್ಟು ಹೋಗಿದೆ। ಹಾಗಾಗಿ 2 ಪಂಪ್ ಅನ್ನು ಈಗ ರಿಪೇರಿ ಮಾಡಿ ಇವತ್ತು ಸಾಯಂಕಾಲದೊಳಗೆ ಮತ್ತೊಂದು ಪಂಪ್ ಅನ್ನು ಸಹ ಪುನಃ ಇಲ್ಲಿ ಫಿಕ್ಸ್ ಮಾಡಲಿಕ್ಕಿದ್ದಾರೆ। ಈ ನೀರು ಪಂಪ್ ಹಾಳಾದಾಗ ಇಲ್ಲೆಲ್ಲಾದರೂ ನೀರನ್ನು ಅನ್ಟ್ರೀಟ್ ಮಾಡಿ ಹಾಗೆ ಹೊರಗೆ ಬಿಟ್ಟಾಗ ಸ್ಥಳೀಯರಿಗೆ ಬಾವಿ ಮತ್ತು ಕುಡಿಯೋ ನೀರಿನ ಸಮಸ್ಯೆ ಮತ್ತು ವಾಸನೆ ಇದೆಲ್ಲ ಪರಿಸ್ಥಿತಿ ಆಗ್ತಿರೋ ಕಾರಣಕ್ಕಾಗಿ ನಮ್ಮ UGD ಡಿಪಾರ್ಟ್ಮೆಂಟು ಮತ್ತೊಬ್ಬರು ಸಹ ಅವರು ಕಾರ್ಪೊರೇಷನಿಂದ ನೀವೊಂದು ಲೆಟ್ರನ್ನು ಕೊಟ್ಟರೆ ನಮ್ಮ 3 ಪಂಪನ್ನು ಹಾಕುವ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ। 3 ಹೊಸ ಪಂಪ್ಗಳನ್ನು ಅವರು ನಮಗೆ ಕೊಡ್ತಾ ಇದ್ದಾರೆ। ಯಾಕಂದರೆ UGD ಕಂಪ್ಲೀಟಾಗಿ ಫಂಕ್ಷನ್ ಆಗಬೇಕಾದ್ರೆ ಇಲ್ಲಿ 3 ಪಂಪ್ಗಳು ಹೊಸ ಪಂಪ್ಗಳ ಅವಶ್ಯಕತೆ ಉಂಟು। ಹಾಗಾಗಿ ಅವರು UGD ಡಿಪಾರ್ಟ್ಮೆಂಟಿಂದ ಅವ್ರು ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ KUIDFC ಅವರು ಅಲ್ಲಿನ ಅಧಿಕಾರಿಗಳು ಸಹ ಬಂದಿದ್ದಾರೆ। ಅವರು ಇಲ್ಲಿಂದ ಒಂದು ಲೆಟರ್ ತಗೊಂಡು ಕಾರ್ಪೊರೇಷನ್ನಿಂದ 3 ಪಂಪನ್ನು ಇಲ್ಲಿ ಕೊಡುವಂಥ ಇನ್ನು ಪಾಲಿಕೆ ಸದಸ್ಯ ವರುಣ್ ಚೌಟ ಅವರು ವೆಟ್ವೆಲ್ ಮೇಲ್ದರ್ಜೆಗೆ ಏರಿಸುವ ಬಗ್ಗೆ ಮನವಿಯನ್ನು ಸಲ್ಲಿಸಿದರು। ಸಂದರ್ಭ ಬಿಜೆಪಿ ಮುಖಂಡರು ಅಧಿಕಾರಿಗಳು ಜೊತೆಗಿದ್ದರು।